ಮತ್ತೆ ಜಯಂತಿ ಮಾತ್ರವಲ್ಲ, ಟಿಪ್ಪು ಏರ್ಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಟಿಪ್ಪು ಹೆಸರಿಡಬಾರ್ದು ಅಂತೇಳಿ ಬಿ ಜೆ ಪಿ ನಾಯಕರು ಒಬ್ಬರ ಮೇಲೆ ಒಬ್ಬರು ಒಬ್ಬೊಬ್ಬರೇ ಮಾತಾಡ್ತಾ ಹೋದರು. ಯತ್ನಾಳ್ ಮಾತಾಡಿದರು, ಅಶೋಕ್ ಮಾತಾಡಿದರು, ಇನ್ನಿತರ ಬಿ ಜೆ ಪಿ ನಾಯಕರು ಯಾವುದೇ ಕಾರಣಕ್ಕೂ ಅಲ್ಲಿ ಒಡೆಯರ್ ಹೆಸರೇ ಇಡಬೇಕು. ಇಲ್ಲಿ ನನಗನ್ನಿಸ್ತಾ ಇರೋದು ಕಾಂಗ್ರೆಸ್ ಈ ವಿಚಾರವನ್ನು ಯಾಕೆ ಎತ್ತಾ ಇದೆ? ಲೋಕಸಭಾ ಚುನಾವಣೆಗ ಹಾಗಿದ್ರೆ ಒಡೆಯರ್ ಮೇಲೆ ಗೌರವ ಇಲ್ವಾ? ಮೈಸೂರಿಗೆ ಒಡೆಯರ್ ಹೆಸರಿಡಬೇಕೋ ಟಿಪ್ಪು ಸುಲ್ತಾನ್ ಹೆಸರಿಡಬೇಕೋ? ಇದರ ಬಗ್ಗೆ ವಾಗ್ಯುದ್ಧ ನಡೆಯಿತು. ಬಿ ಜೆ ಪಿ ನಾಯಕರು ಇದನ್ನು ಖಂಡಿಸಿದರು. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಟಿಪ್ಪು ಸುಲ್ತಾನ್ ಇಡೀ ಮೈಸೂರು ಸಂಸ್ಥಾನ ಹಾಳು ಮಾಡಿದಂಥ ವ್ಯಕ್ತಿ. ಅಂಥವ್ರ ಹೆಸರು ಇಡಬೇಕಂತೇಳಿ ದುರ್ದೈವ ಕಾಂಗ್ರೆಸ್ನವ್ರು ಇವತ್ತು ಒತ್ತಾಯ ಮಾಡ್ತಾರೆ. ಅವರಿಗೆಲ್ಲ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ಈಗ ವಿಮಾನ ನಿಲ್ದಾಣಗಳಿಗೆ ಟಿಪ್ಪು ಸುಲ್ತಾನ ಅಥವಾ ಗಂಧದ ಕಳ್ಳ ವೀರಪ್ಪನು ಇಂಥವ್ರದ್ದೆಲ್ಲ ಹೆಸರು ಇಡೋಕ್ಕಾಗೋದಿಲ್ಲ. ದರೋಡೆಕರದು, ಲೂಟಿಕರದು, ಸಮಾಜಘಾತಕರದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ವಿಚಾರಗಳನ್ನು ಸಮಾಜ ಒಡೆಯುವಂಥದ್ದು, ದುಷ್ಟದ ಪ್ರಮೋಟ್ ಮಾಡುವಂಥ ವಿಚಾರ ಬಿಡಬೇಕು. ಜನರ ಭಾವನೆಗಳಿಗೆ ತಿಳ್ಕೊಬೇಕು. ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವ್ರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡಲಿಲ್ಲ ಅಂದರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ. ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ದಿನೇ ಅವ್ರು ಏನೇನು ಉತ್ತರ ಸಿಗಬೇಕೋ ಸಿಗತ್ತೆ. ನೋಡಿ, ಒಂದು ಕಡೆ ಟಿಪ್ಪು ಸುಲ್ತಾನ್ ಹೀರೋನ ವಿಲನ್ನ ರಾಜಕೀಯ ಮೇಲಾಟಗಳು ಬಿ ಜೆ ಪಿ ಕಾಂಗ್ರೆಸ್ ಅವರು ಮಾಡ್ಕೊಂಡಿರಲಿ. ಆದರೆ ಮೈಸೂರು ಏರ್ಪೋರ್ಟ್ಗೆ ಮಹಾರಾಜರ ಹೆಸರಿಡಬೇಕಾ ಅಥವಾ ಟಿಪ್ಪು ಸುಲ್ತಾನ್ ಹೆಸರಿಡಬೇಕಾ ಅಂತ ಹೇಳುವಾಗ ಎಂದೆಂದಿಗೂ ಮಹಾರಾಜರ ಹೆಸರೇ ಇಡಬೇಕಾಗತ್ತೆ. ಯಾಕಂದರೆ ಮಹಾರಾಜರ ಬಳಿ ಓರ್ವ ಸೈನಿಕನಾಗಿ ಸೇರಿಕೊಂಡಿದ್ದು ಟಿಪ್ಪು ಸುಲ್ತಾನ್ನ ತಂದೆ ಹೈದರಾಲಿ ಅಲ್ವಾ? ಸೊ ಹಾಗಿದ್ರೆ ಯಾರ ಹೆಸರಿಡಬೇಕು? ರಾಜಕೀಯ ಮಾಡಬೇಕಿಲ್ಲ ಅಂತಲ್ಲ, ಹೀರೋನ ವಿಲನ ನೀವು ಗುದ್ದಾಡ್ಕೊಳ್ಳಿ. ಆದರೆ ಮೈಸೂರು ಮಹಾರಾಜರು, ಇವತ್ತು ಇಡೀ ಮೈಸೂರು ಇರೋದು ಮಹಾರಾಜರ ಕೊಡುಗೆ, ಕರ್ನಾಟಕಕ್ಕೆ ಅವರ ಕೊಡುಗೆ. ಆದರೆ ಅಲ್ಲಿ ರಾಜಕೀಯ ಮಾಡಿದರೆ ಮುಂದೆ ಏನಾಗಬಹುದು ಅನ್ನೋದನ್ನು ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಅಷ್ಟಕ್ಕೂ ಈ ಕಾಂಗ್ರೆಸ್ಗೆ ಮುಸ್ಲಿಮರ ಮೇಲೆ ಯಾಕೆ ಪ್ರೀತಿ? ಹಾಗಂತ ಪ್ರೀತಿ ಇರಬಾರ್ದು ಅಂತಲ್ಲ, ತುಷ್ಟೀಕರಣ ಇರಬಾರ್ದು. ಕಾಂಗ್ರೆಸ್ಗೆ ಮುಸ್ಲಿಮರ ಮೇಲೆ ತುಷ್ಟೀಕರಣ ಇರಬಾರ್ದು, ಬಿ ಜೆ ಪಿಗೆ ಹಿಂದೂಗಳ ಮೇಲೆ ತುಷ್ಟೀಕರಣ ಇರಬಾರ್ದು. ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಆದರೆ ಕಾನೂನಿನ ಅಡಿಯಲ್ಲಿ. ಯಾಕೆ ಅಂತ ಹೇಳ್ತೀನಿ, ಕಾಂಗ್ರೆಸ್ಗೆ ಇಷ್ಟೊಂದು ಪ್ರೀತಿ ಮುಸ್ಲಿಮರ ಮೇಲೆ ಯಾಕೆ ಇದನ್ನು ಪದೇ ಎತ್ತುತ್ತಾ ಇದ್ದಾರೆ ಅಂಥೇಳಿ. ಮುಸ್ಲಿಂ ಸಮುದಾಯದ ಮೇಲೆ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಪ್ರೀತಿಗೆ ಕಾರಣ ಇದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 95ರಿಂದ 98% ಜನ ಮುಸ್ಲಿಮರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು. 65 ಕ್ಷೇತ್ರ ಇದೆ, ಮುಸ್ಲಿಂ ಬಾಹುಳ್ಯದ 65 ಕ್ಷೇತ್ರ ಇದೆ. ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ಆಮೇಲೆ ಮೈಸೂರು ಭಾಗದಲ್ಲಿ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಶಾಕ್ ಕೊಟ್ಟರು. ಕೇವಲ ಒಕ್ಕಲಿಗರು ಮಾತ್ರ ಅಲ್ಲ ಕಾಂಗ್ರೆಸ್ ಜೊತೆ ಬಂದಿದ್ದು, ಇಡೀ ಮುಸ್ಲಿಮರು ಕೂಡ ಕಾಂಗ್ರೆಸ್ ಜೊತೆ ಬಂದುಬಿಟ್ರು. 11% ಮುಸಲ್ಮಾನ ಜನಸಂಖ್ಯೆ ಇದೆ, ವೋಟ್ ಇದೆ, ಪರ್ಸೆಂಟೇಜ್ ಇದೆ ಹಳೆ ಮೈಸೂರು ಭಾಗದಲ್ಲಿ. ಯಾವತ್ತೂ ಕೂಡ ಜೆ ಡಿ ಎಸ್ಗೆ ಅದು ಲಾಭ ಆಗ್ತಾ ಇತ್ತು. ಒಕ್ಕಲಿಗ ಪ್ಲಸ್ ಮುಸ್ಲಿಂ ಈ ಕಾಂಬಿನೇಷನಲ್ಲಿ 30 ಸ್ಥಾನಗಳನ್ನು ಜೆ ಡಿ ಎಸ್ ಗೆಲ್ತಾ ಇತ್ತು. ಈ ಬಾರಿ ಕುಮಾರಸ್ವಾಮಿ ನೇರವಾಗಿ ಮುಸ್ಲಿಮರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಮುಸ್ಲಿಮರು ಈ ಬಾರಿ ಜೆ ಡಿ ಎಸ್ಗೆ ವೋಟ್ ಹಾಕಿಲ್ಲ, 30 ಸ್ಥಾನಗಳನ್ನು ಗೆಲ್ತಾ ಇದ್ರು. ಈ ಬಾರಿ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಜನರನ್ನು ಗೆಲ್ಲಿಸಿದೆ. 15 ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದೆ. ಈ ಭಾಗದಲ್ಲಿ 9 ಶಾಸಕರು ಗೆದ್ದು ಬಂದಿದ್ದಾರೆ. ಜೆ ಡಿ ಎಸ್ನಿಂದ ಕಂಪ್ಲೀಟ್ ಹೋಗಿದೆ. 30 ಶಾಸಕರು ಅಂದರೆ ಕಾಂಬಿನೇಷನ್, ನಾನು ಹೇಳಿದ್ದು ಒಕ್ಕಲಿಗ ಮುಸ್ಲಿಂ ಕಾಂಬಿನೇಷನ್. ಜೆ ಡಿ ಎಸ್ 22 ಮುಸ್ಲಿಮರನ್ನು ಕಣಕ್ಕಿಳಿಸಿದ್ರು. ಜೆ ಡಿ ಎಸ್ನಿಂದ ಒಬ್ಬ ಗೆದ್ದಿಲ್ಲ. ಈಗ ಅರ್ಥ ಆಯ್ತಲ್ಲ ದೇವೇಗೌಡರು ಯಾಕೆ ಬಿ ಜೆ ಪಿ ಜೊತೆ ಹೋದರು ಅಂತೇಳಿ, ಯಾಕೆ ಮುಸ್ಲಿಮರ ಬಗ್ಗೆ ಜೆ ಡಿ ಎಸ್ ಕೇರ್ ಮಾಡ್ತಾ ಇಲ್ಲ ಅಂಥೇಳಿ, ಯಾಕೆ ಅಪ್ಪಿಕೊಳ್ತಾ ಇದೆ ಕಾಂಗ್ರೆಸ್ ಅಂಥೇಳಿ, ಯಾಕೆ ಮೈಸೂರಿನಲ್ಲಿ ಒಡೆಯರ್ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ. ಇದು ತುಷ್ಟೀಕರಣ. ಹೀರೋ ವಿಲನ್ ಬೇರೆ, ಅದು ಬೇರೆ ಚರ್ಚೆ. ಒಳ್ಳೆ ರಾಜ ಆಗಿದ್ನ, ಒಳ್ಳೆ ರಾಜ ಅಲ್ವಾ, ಬೇರೆ ಚರ್ಚೆ. ಆದರೆ ಮೈಸೂರು ವಿಚಾರ ಬಂದಾಗ ಮಹಾರಾಜರಿಗಿಂತ ದೊಡ್ಡವ ಅಲ್ವಾ? ಇನ್ನು 2018ರಲ್ಲಿ ಜೆ ಡಿ ಎಸ್ನಿಂದ 8 ಮುಸ್ಲಿಮರ ಆಯ್ಕೆ ಆಗಿದ್ರು ಟೋಟಲ್, ಈ ಭಾಗ ಎಲ್ಲ ಸೇರಿ. ಈ ಬಾರಿ ಒಬ್ಬ ಇಲ್ಲ. ಸೊ ಆಗಿರುವಾಗ ಎಲ್ಲ ವೋಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಇಲ್ಲಿ ಮಾತ್ರವಲ್ಲ, ತೆಲಂಗಾಣದಲ್ಲೂ ಕೂಡ ಯಾಕೆ ಬಿಡ್ತಾರೆ? ಹಾಗಿದ್ರೆ ಕಾಂಗ್ರೆಸ್ ಯಾಕೆ
ಮುಸ್ಲಿಮರ ಓಟನ್ನು ನೆಚ್ಚಿಕೊಂಡಿದೆ. ಈಗ ಜಾತಿ ಜನಗಣತಿ ಬಂತಲ್ಲ, ಈಗ ಬರ್ತೀನಿ ನಾನು. ಲಿಂಗಾಯತರು ವಿರೋಧ ಮಾಡ್ತಾ ಇದ್ದಾರೆ, ಒಕ್ಕಲಿಗರು ವಿರೋಧ ಮಾಡಿದ್ರು ಲಿಂಗಾಯತರು. ಹೊಸ ಜಾತಿ ಗಣತಿ ಪ್ರಕಾರ ಅತೀ ದೊಡ್ಡ ಜನಸಂಖ್ಯೆ ಯಾವುದು ಗೊತ್ತಾ? ದಲಿತರ ನಂತರ ಮುಸ್ಲಿಂ 75 ಲಕ್ಷ, 65ರಿಂದ 75 ಲಕ್ಷ. ಇಲ್ಲಿ ತನಕ ಲಿಂಗಾಯತರು ನಂಬರ್ 1, ಒಕ್ಕಲಿಗರ ನಂಬರ್ 2, ಆಮೇಲೆ ಯಾರು ನಂಬರ್ 3 ಅಂತ ಹೇಳ್ತಾ ಇದ್ವಲ್ಲ, ಅಲ್ಲ. ಇದರ ಬಗ್ಗೆ ಒಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. 2011ರ ಜನಗಣತಿ ಪ್ರಕಾರ 2011ರ ಜನಗಣತಿ ಪ್ರಕಾರ 13% ಮುಸ್ಲಿಂ ಜನಸಂಖ್ಯೆ ಆಲ್ರೆಡಿ. ಅಂದರೆ ಅಲ್ಲಿ ತನಕ ನಾವು ನೋಡ್ತಾ ಇದ್ದದ್ದು 65 ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಿರ್ಣಾಯಕರು, ಅವರು ಡಿಸೈಡ್ ಮಾಡಿದವರು ಗೆಲ್ತಾರೆ. ಈಗ ಗೊತ್ತಾಯ್ತಾ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರನ್ನು ಯಾಕೆ ಪಕ್ಕದಲ್ಲೇ ಇಟ್ಕೋತಾರೆ ಅಂತ? ಇದೇ ಕಾರಣಕ್ಕೆ. ಕಳೆದ ಬಾರಿ 65 ಕ್ಷೇತ್ರಗಳ ಪೈಕಿ ಅರ್ಧದಷ್ಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿತ್ತು, ಅರ್ಧದಷ್ಟು ಕ್ಷೇತ್ರಗಳನ್ನು. ಈಗ ಲಿಂಗಾಯತರು ಒಕ್ಕಲಿಗರು ಬೇಡ ಬೇಡ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಟೋಟಲ್ ಗೆದ್ದ 10% ಇಲ್ಲ ವೋಟ್ ಹಾಕಿರೋರು. ಕರಾವಳಿ ಭಾಗದಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಗಣನೀಯವಾಗಿದೆ. ಅದರಲ್ಲಿ ಹಿಂದೂಗಳ ಒಗ್ಗಟ್ಟಿನಿಂದಾಗಿ ಮುಸ್ಲಿಮರು ಯಾರು ಗೆದ್ದು ಬರಲಿಕ್ಕೆ ಆಗ್ತಾ ಇಲ್ಲ, ಎಕ್ಸೆಪ್ಟ್ ಯು ಟಿ ಖಾದರ್ ಹೊರತಾಗಿ ಬೇರೆ ಯಾರು ಗೆದ್ದು ಬರೋಕ್ಕಾಗ್ತಾ ಇಲ್ಲ. ಈ ನಡುವೆ